ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಮುಖಾಮುಖಿಯಾಗಿದ್ದಾರೆ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್. ದೆಹಲಿ ಭೇಟಿಯ ಬಳಿಕ ಬೆಂಗಳೂರಲ್ಲಿ ಇಬ್ಬರು ಮುಖಾಮುಖಿಯಾಗಿರೋದು. ಬ್ರೇಕ್ಫಾಸ್ಟ್ ಮೀಟಿಂಗ್ ಶುರುವಾಗಿದೆ. ಎಲ್ಲ ಸಚಿವರನ್ನ ಭೇಟಿಯಾಗಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ಡಿಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯ ಮುಖಾಮುಖಿಯಾಗಿದ್ದಾರೆ. ದೆಹಲಿಗೆ ಹೋದಾಗ ಪ್ರತ್ಯೇಕವಾಗಿ ಹೋದ್ರು, ಅಲ್ಲಿ 1-to-1 ಮೀಟಿಂಗ್ಗಳಾಯ್ತು. ಅದರ ಔಟ್ಕಮ್ ಏನು ಅಂತಂದ್ರೆ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅನ್ನೋದಾಗಿತ್ತು. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದರ ಬಗ್ಗೆ ಇನ್ನೂ ಕೂಡ ಅಧಿಕೃತವಾದಂತ ಮಾಹಿತಿಯನ್ನು ಹೈಕಮಾಂಡ್ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನಿವಾಸದಲ್ಲಿ ಸದ್ಯ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಗ್ತಾ ಇದೆ. ಮುಖ್ಯಮಂತ್ರಿ ಸೇರಿ ಕ್ಯಾಬಿನೆಟ್ ನಲ್ಲಿರುವಂತ ಬಹುತೇಕ ಜನರಿಗೆ ಇದು ಸೆಂಡ್ ಆಫ್ ಆಗುವಂತ ಸಾಧ್ಯತೆ ಇದೆ. ಹೊಸ ಕ್ಯಾಬಿನೆಟ್ ನಲ್ಲಿ ಯಾರಿರ್ತಾರೆ ಅನ್ನುವಂತ ಸ್ಪಷ್ಟತೆ ಇನ್ನೂ ಸಿಕ್ಕಿಲ್ಲವಾದರೂ ಹೊಸಬರಿಗೆ ಅವಕಾಶ ಅನ್ನೋದು ಖಚಿತವಾಗ್ತಾ ಇದೆ. ಹೊಸ ಕ್ಯಾಬಿನೆಟ್, ಹೊಸ ಮುಖ್ಯಮಂತ್ರಿಗಳ ಕ್ಯಾಬಿನೆಟ್ ನಲ್ಲಿ ಹಳೆಯ ಮಂತ್ರಿಗಳು, ಈ ಕ್ಯಾಬಿನೆಟ್ ನಲ್ಲಿರುವಂತ ಮಂತ್ರಿಗಳು ಇರುವಂತ ಸಾಧ್ಯತೆ ಕಡಿಮೆ ಇದೆ. ಬೆರಳೆಣಿಕೆಯಷ್ಟು ಜನ ಮಾತ್ರ ಇರಬಹುದು. ರಾಜಕೀಯ ಕಾರಣಕ್ಕಾಗಿ, ಜಾತಿಯ ಕಾರಣಕ್ಕಾಗಿ. ಸಿದ್ದರಾಮಯ್ಯ ರಾಜೀನಾಮೆ ಬಗ್ಗೆ ಪರಮೇಶ್ವರ್ ಸೈಲೆಂಟ್ ಆಗಿದ್ದಾರೆ. ಇವತ್ತು ಕೂಡ ನನಗೇನು ಗೊತ್ತಿಲ್ಲ ಅಂತ ಪರಮೇಶ್ವರ್ ಮಾತನಾಡಿದ. ಸಿಎಂ ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ, ಕಾದು ನೋಡಿ. ಇದು ಪರಮೇಶ್ವರ್ ಅವರ ಪ್ರತಿಕ್ರಿಯೆ. ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಹೋಗೋದಕ್ಕಿಂತ ಮೊದಲು ಪರಮೇಶ್ವರ್ ಅವರು ಮಾತನಾಡಿದರು. ಸಿಎಂ ಕರೆದಿದ್ದಾರೆ, ಹೋಗ್ತಾ ಇದ್ದೀನಿ, ನಿರ್ಧಾರ. ಚೀಫ್ ಮಿನಿಸ್ಟರ್ has called all the ministers for a breakfast, and before he submits the resignation, he wants to thank all the ministers for their cooperation and things like that. That's why he has called breakfast meeting. So will we be seeing Siddaramaiah sir now moving to national politics, sir, as a Rajya Sabha member there? Because as a senior party member from a party, sir, of course you would have a message about it as well. And the role that he has played as a OBC leader as well, sir. Is the community ready for it? But firstly, will we see him in the national politics? This is all these decisions have to be taken by the High Command. But at this point of time, I am not aware whether he was offered a position in Delhi. It is up to the High Command. But sir, when is vote taking ceremony expected? Sir, our senior leaders. ಪರಮೇಶ್ವರ್ ಅವರ ಹೆಸರು ಮುನ್ನೆಲೆಗೆ ಬರುತ್ತೆ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿ. ಮಾರುತೇಶ್, ಮುಖ್ಯಮಂತ್ರಿಗಳು ಕರೆದಿರುವಂತ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಉಪಮುಖ್ಯಮಂತ್ರಿ ಕೂಡ ಇದ್ದಾರೆ. ನಾವು ಈ ಜಟಾಪಟಿ ಆರಂಭ ಆದ ಮೊದಲ ದಿನದಿಂದಲೂ ನೋಡಿದ್ರು ಕೂಡ ಇಬ್ಬರ ಮಧ್ಯೆ ಮಾತುಕತೆ ಮಾಡಲಾಗದಂತ ಸ್ಥಿತಿ ಏನು ಬಂದಿರಲಿಲ್ಲ. ಇಬ್ರು ಚೆನ್ನಾಗೇ ಇದ್ರು, ಬಟ್ ಪ್ರಯತ್ನಗಳು ನಡೀತಾ ಇತ್ತು. ಬಟ್ ಇವತ್ತು ಬಹಳ ಮಹತ್ವದ ಮೀಟಿಂಗು, ಇಬ್ರು ಮುಖಾಮುಖಿಯಾಗಿದ್ದಾರೆ ಅಂತ. ರಕ್ಷತ್, ಸಿದ್ದರಾಮಯ್ಯ ಬಹಳ ಕಾಮ್ ಆಗಿದ್ದಾರೆ. ಅವರ ಬೆಂಬಲಿತ ಸಚಿವರು ಮತ್ತು ಶಾಸಕರಲ್ಲೇ ತಳಮಳ ಇರುವಂಥದ್ದು. ಯಾಕೆ ಸಿದ್ದರಾಮಯ್ಯ ಕಾಮ್ ಆಗಿದ್ದಾರೆ? ಹೈಕಮಾಂಡ್ನ ಮುಂದೆ ಅವರು ಈ ಹಿಂದೆ ಅಂದರೆ ಅವರ ಆಯ್ಕೆಯ ಸಂದರ್ಭದಲ್ಲಿ ಆದಂಥ ಮಾತುಕತೆಯ ಪ್ರಕಾರ ನಡ್ಕೊಂಡಿದ್ದೀನಿ ಅನ್ನುವಂಥದ್ದನ್ನಷ್ಟೇ ಸಿದ್ದರಾಮಯ್ಯ ಅವರ ಮನಸ್ಸಿನಲ್ಲಿದೆ. ಮತ್ತು ನಾನೇ ಹೇಳಿದ ಹಾಗೆ 2.5 ವರ್ಷ ಆದಮೇಲೆ ಬಿಟ್ಕೊಡ್ತೀನಿ ಅಂತ ಹೇಳಿದೆ. 6 ವರ್ಷ ಒಂದು ರೀತಿ ಗ್ರೇಸ್ ಪೀರಿಯಡ್ ರೀತಿ ಸಿಕ್ಕಿದೆ. ಹೀಗಾಗಿ ರಾಹುಲ್ ಗಾಂಧಿ ಅವರು ಈ ಹಿಂದೆ ಏನು ಯಾವ ಮಾತುಕತೆಯನ್ನು ಮಾಡ್ಕೊಂಡಿದ್ರೆ ಅದ್ರ ಪ್ರಕಾರ ನಡ್ಕೊಳ್ಳಿ ಅಂತೇಳಿ ರಾಹುಲ್ ಗಾಂಧಿ ಅವರೇ ಹೇಳಿದ ಮೇಲೆ ಬಿಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರದಲ್ಲಿ ಯಾವುದೇ ಗೊಂದಲಗಳನ್ನು ಇಟ್ಕೊಂಡಿಲ್ಲ. ಹಾಗಾಗಿ ಈ ಉಪಹಾರ ಕೂಟದಲ್ಲಿ ಒಬ್ಬರ ಮುಖ ಒಬ್ಬರು ನೋಡದೇ ಇರುವಂಥ ಪರಿಸ್ಥಿತಿಯಲ್ಲಿ ಏನೂ ಇಲ್ಲ. ಸಿದ್ದರಾಮಯ್ಯನವರು ತಮ್ಮ ಜೊತೆಗೆ ಕೆಲಸ ಮಾಡಿದಂಥವರಿಗೆ ಇನ್ಕ್ಲೂಡಿಂಗ್ ಡಿ.ಕೆ. ಶಿವಕುಮಾರ್ ಎಲ್ರಿಗೂ ಕೂಡ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ಮತ್ತು ರಾಜೀನಾಮೆ ಕೊಡುವ ಮುನ್ನ ತಮ್ಮ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ಒಂದು ಮಾತುಕತೆಯನ್ನು ಮಾಡೋಣ, ಮುಕ್ತವಾಗಿ ಮಾತನಾಡೋಣ, ನನ್ನ ಒಳ್ಳೆಯ ಆಡಳಿತಕ್ಕೆ ಸಹಕಾರ ಕೊಟ್ಟಂಥ ಸಂದರ್ಭದಲ್ಲಿ ಅವರೆಲ್ಲರಿಗೂ ಒಂದು ಕೃತಜ್ಞತೆ ಸಲ್ಲಿಸುವಂಥದ್ದು ಅದು ಸಂಪ್ರದಾಯ, ವಾಡಿಕೆ. ಹಿಂದಿನ ಮುಖ್ಯಮಂತ್ರಿಗಳ ರಾಜೀನಾಮೆಯ ಸಂದರ್ಭದಲ್ಲೂ ಈ ರೀತಿಯಾದಂತಹ ಔತಣ ಉಪಹಾರ ಕೂಟಗಳು ನಡೆದಿದೆ.
ಹಾಗಾಗಿ ಈ ಸಭೆಯಲ್ಲಿ ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ, ಆಗಮಿಸಿದ್ದಾರೆ. ಈ ಸಿದ್ದರಾಮಯ್ಯನವರ ನಂತರ ಡಿ ಕೆ ಶಿವಕುಮಾರ್ ಅನ್ನುವಂಥ ಚರ್ಚೆಗಳು ಜೋರಾಗಿದೆ. ಈ ಎಲ್ಲ ಕಾರಣದಿಂದಾಗಿ ಈ ಔತಣಕೂಟದಲ್ಲಿ ಮುಖ್ಯಮಂತ್ರಿಗಳು ಏನು ಮಾತನಾಡ್ಬೋದು ಅನ್ನೋದ್ರ ಬಗ್ಗೆಯೇ ಎಲ್ಲರ ಕುತೂಹಲ ಇದೆ. ಯಾಕೆ ಅಂದರೆ ಈಗಲೂ ಕೂಡ ಸಚಿವರುಗಳಿಗೆ ಹೈಕಮಾಂಡ್ ಯಾಕೆ ಈ ನಿರ್ಧಾರವನ್ನು ತೆಗೆದುಕೊಳ್ತು, ಸಿದ್ದರಾಮಯ್ಯನವರು ಯಾಕೆ ಒಪ್ಕೊಂಡ್ರು ಅನ್ನುವಂಥ ಗೊಂದಲಗಳು ಮುಂದುವರೆದಿದ್ದಾವೆ. ಬಹುಶಃ ಆ ಬಗೆಹರಿಸುವಂತಹ ಪ್ರಯತ್ನವನ್ನು ಸಿದ್ದರಾಮಯ್ಯನವರು ಮಾಡ್ತಾರಾ? ಯಾಕಂದರೆ ನಿನ್ನೆ ಎಲ್ಲ ಸಚಿವರು ಶಾಸಕರು ಬಂದು ಭೇಟಿಯಾದಾಗಲೂ ಕೂಡ ಸಿದ್ದರಾಮಯ್ಯ ಮೌನಕ್ಕೆ ಜಾರಿದ್ರು. ನಿಮ್ಮ ಪರವಾಗಿ ನಾವು ಸಹಿ ಸಂಗ್ರಹ ಮಾಡ್ತೀವಿ ಅಂದಾಗ ಮಾತ್ರ ಅವರು ಮಾತನಾಡಿದ್ದು ಬಿಟ್ಟರೆ ಇನ್ನು ಯಾರು ಏನೇ ಹೇಳಿದ್ರು ಕೂಡ ಸುತಾರಾಮ್ ಅವರು ಬಾಯಿ ಬಿಟ್ಟು ಮಾತನಾಡಿರಲಿಲ್ಲ. ಈಗ ಸಚಿವ ಸಂಪುಟದ ಸಹೋದ್ಯೋಗಿಗಳ ಜೊತೆಗೆ ನಡೀತಾ ಇರುವಂಥ ಉಪಹಾರ ಕೂಟದಲ್ಲಾದರೂ ಮುಖ್ಯಮಂತ್ರಿಗಳು ಯಾವ ಕಾರಣಕ್ಕಾಗಿ ಒಪ್ಕೊಂಡ್ರು ಅನ್ನೋದನ್ನು ಹೇಳ್ತಾರಾ, ಅಥವಾ ಹೈಕಮಾಂಡ್ ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಳ್ತು ಅನ್ನೋದನ್ನು ಸಿದ್ದರಾಮಯ್ಯನವ್ರಿಗೂ ಕನ್ವೆ ಮಾಡಿರ್ತಾರೆ, ಡಿ ಕೆ ಶಿವಕುಮಾರ್ ಅವ್ರಿಗೂ ಕನ್ವೆ ಮಾಡಿರ್ಬೋದು. ಹಾಗಾಗಿ ಹೈಕಮಾಂಡ್ ಈ ನಿರ್ಧಾರವನ್ನು ಯಾಕೆ ತೆಗೆದುಕೊಳ್ತು ಅನ್ನೋದರ ಬಗ್ಗೆ ಬಹುಶಃ ಸಿದ್ದರಾಮಯ್ಯನವರು ತಮ್ಮ ಸಚಿವ ಸಂಪುಟ ಸಹೋದ್ಯೋಗಿಗಳಿಗೆ ತಮ್ಮ ಅಭಿಪ್ರಾಯವನ್ನು ಹೇಳ್ಬೋದು, ಅಥವಾ ಹೇಳದಲ್ಲೂ ಇರ್ಬೋದು, ಗೊತ್ತಿಲ್ಲ. ಸಿದ್ದರಾಮಯ್ಯನವರ ಮನಸ್ಥಿತಿಯಲ್ಲಿ ಅಥವಾ ಅವ್ರ ಮನಸ್ಸಿನಲ್ಲಿ ಏನಿದೆ ಅಂತ ನಾವು ಹೇಳೋದು ಕೂಡ ಕಷ್ಟ ಆಗುತ್ತೆ. ಅದು ಉಪಹಾರ ಕೂಟದ ಬಳಿಕವಷ್ಟೇ ನಮಗೂ ಮಾಹಿತಿ ಸಿಗಬೇಕು. ಒಟ್ಟಿನಲ್ಲಿ ಒಂದು ರೀತಿ ಸಚಿವ ಸಂಪುಟ ಸಹೋದ್ಯೋಗಿಗಳ ಜೊತೆಗೆ ನಡೆಯುವ ವಿದಾಯದ ಒಂದು ಸಭೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ರಕ್ಷತ್. ಇದು ಈಗ ಮಾರುತೇಶ, ಸಿದ್ದರಾಮಯ್ಯ ಅವರು ರಾಜೀನಾಮೆ ಕೊಡ್ತಾರೆ ಅನ್ನೋದು ಖಚಿತ ಆಗಿದೆ. ಅವರ ಬೆಂಬಲಿಗರು ಮಾತನಾಡೋದ್ರಲ್ಲೂ ಕೂಡ ಅದರ ಸುಳಿವು ಸಿಕ್ಕಿತ್ತು ನಮಗೆ. ಅಧಿಕೃತವಾಗಿ ಯಾರಿಂದ ಈ ಹೇಳಿಕೆ ಬರದಿದ್ರೂ ಕೂಡ ಖಚಿತ ಅಂತೂ ಆಗಿದೆ. ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನುವಂಥ ಪ್ರಶ್ನೆಗೆ ಉತ್ತರ ಅಂತೂ ಸಿಕ್ಕಿಲ್ಲ. ಊಹಾಪೋಹಗಳಿದಾವೆ, ಸಾಧ್ಯತೆಗಳ ಬಗ್ಗೆ ಚರ್ಚೆಗಳಾಗ್ತಾ ಇದ್ದಾವೆ. ಇವತ್ತು ಅದರ ಬಗ್ಗೆ ಏನಾದರೂ ಡಿಸ್ಕಸ್ ಆಗೋ ಸಾಧ್ಯತೆ ಇದೆಯಾ, ಅಥವಾ ಹೈಕಮಾಂಡೇ ಹೇಳಬೇಕಾ ಇದರಲ್ಲಿ ಅಂತ? ಅಲ್ಲ, ಈ ಉಪಹಾರ ಸಭೆಯಲ್ಲಿ ಆ ಥರದ ಯಾವುದೇ ತೀರ್ಮಾನಗಳು ಅಥವಾ ಆ ಥರದ ಒಂದು ಅಭಿಪ್ರಾಯಗಳನ್ನು ಮುಖ್ಯಮಂತ್ರಿಗಳು ಹೇಳೋದಿಲ್ಲ. ಯಾಕೆಂದರೆ ಮುಖ್ಯಮಂತ್ರಿಗಳಿಗೂ ಕೂಡ ಹೈಕಮಾಂಡ್ ಏನು ಭಾಳ ಸ್ಪಷ್ಟವಾಗಿ ನಾವು ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಮಾಡ್ತೀವಿ ಅಂತ ಅವರ ಮುಂದೆ ಏನು ಸ್ಪಷ್ಟವಾಗಿ ಹೇಳಿಲ್ಲ. ಹೀಗಾಗಿ ಡಿ ಕೆ ಶಿವಕುಮಾರ್ ಅಂತಿಮವಾಗಿ CLPಯಲ್ಲಿ ಘೋಷಣೆಯಾಗುವ ತನಕ ಅವರು ಕೂಡ ಯಾರ ಬಳಿಯೂ ಮುಕ್ತವಾಗಿ ಮಾತನಾಡ್ತಾ ಇಲ್ಲ. ತಮ್ಮನ್ನು ಭೇಟಿಯಾದಂತಹ ಸಚಿವರು ಶಾಸಕರುಗಳಿಗೂ ಡಿ ಕೆ ಶಿವಕುಮಾರ್ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಎಲ್ಲವೂ ಮಾತನಾಡಿರುವಂಥದ್ದು ಸಿದ್ದರಾಮಯ್ಯನವರ ಜೊತೆಗೆ, ಅದನ್ನು ಹೊರತುಪಡಿಸಿದರೆ ಯಾವ ವಿಚಾರವೂ ಇಲ್ಲ. ಹೈಕಮಾಂಡ್ ಏನು ತೀರ್ಮಾನವನ್ನು ತೆಗೆದುಕೊಳ್ಳುತ್ತೋ ಆ ಬಳಿಕ ಅಷ್ಟೇ ಮಾತನಾಡಬೇಕು. ಅಲ್ಲಿಯೇ ತನಕ ಯಾರು ಏನು ಮಾಧ್ಯಮಗಳಿಗೆ ಹೇಳಿಕೆ ಕೊಡೋದಾಗಲಿ, ಬಹಿರಂಗವಾಗಿ ಮಾತನಾಡೋದಾಗಲಿ ಇದ್ಯಾವುದನ್ನು ಮಾಡಬೇಡಿ ಅಂತೇಳಿ ಡಿ ಕೆ ಶಿವಕುಮಾರ್ ಕೂಡ ಹೇಳಿದ್ದಾರೆ. ಈಗ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗುವಂಥ ಒಂದು ಪ್ಲಾನ್ ಕೂಡ ಇನ್ನೂ ಹಾಗೆ ಉಳಿಸ್ಕೊಂಡಿದ್ದಾರೆ. ಶಾಸಕಾಂಗ ಪಕ್ಷದ ಸಭೆಯ ಬಳಿಕ ಏನಾದರೂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರ ಭೇಟಿಗೆ ಹೋದರೆ ನನ್ನನ್ನು 2 ಟರ್ಮ್ ಅವಧಿಗೆ ಮುಖ್ಯಮಂತ್ರಿ ಮಾಡಿದ್ದಕ್ಕೆ ಒಂದು ಅಭಿನಂದನೆ ಸಲ್ಲಿಸಲಿಕ್ಕೆ ಅಥವಾ ಧನ್ಯವಾದ ಹೇಳಲಿಕ್ಕೆ ಸಿದ್ದರಾಮಯ್ಯನವರು ಹೋಗ್ತಾರೆ ಅನ್ನೋದು ಸ್ಪಷ್ಟ. ಶಾಸಕಾಂಗ ಪಕ್ಷದ ಸಿದ್ದರಾಮಯ್ಯ ದೆಹಲಿ ಪ್ರವಾಸವನ್ನು ಮಾಡಿದರೆ ಅಲ್ಲಿ ಒಂದು ಟ್ವಿಸ್ಟ್ ಅಂತೂ ಇರುತ್ತೆ ಅನ್ನೋದಂತೂ ಬಹಳ ಸ್ಪಷ್ಟ. ಈ ಥರದ ಚರ್ಚೆ ಈಗ ಕಾಂಗ್ರೆಸ್ನ ಸಿದ್ದರಾಮಯ್ಯನವರ ಆಪ್ತ ಬಳಗದಲ್ಲೂ ಕೂಡ ಇದು ನಡೀತಾ ಇದೆ ರಕ್ಷತ್. ಹಾಗಾಗಿ ಅಧಿಕೃತವಾಗಿ CLP ಸಭೆ ನಡೆದು ಡಿ ಕೆ ಶಿವಕುಮಾರ್ ಅವರ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.